ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿರುವಂಥದ್ದು. ಡೆಲಿವರಿ ವ್ಲಾಗ್ ಆದಮೇಲೆ ನಾನು ಯಾವುದೇ ವ್ಲಾಗ್ಸ್ ಹಾಕಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನನ್ನ ಪಾಪುವಿನ ಫೋಟೋಶೂಟ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ನಾವು ನಮ್ಮ ಮಗುವಿನ ಫೋಟೋಶೂಟಿಗೆ ಬಂದಿರುವ ಪ್ಲೇಸ್ ಬಂದು ಬೇಬಿ ಆ್ಯಂಡ್ ಮೀ ಫೋಟೋ ಸ್ಟುಡಿಯೋ ಅಂತ ಹೇಳಿ. ಇದು ಇರೋದು ಮ್ಯಾಂಗ್ಳೂರಲ್ಲಿ. ಮ್ಯಾಂಗ್ಳೂರು ನಾಗೋರಿ ಆ ಒಂದು ಪ್ಲೇಸಲ್ಲಿ ಯಾರಿಗಾದರೂ ಮ್ಯಾಂಗ್ಳೂರಲ್ಲಿರೋರಿಗೆ ಅಥವಾ ಇರುವವರಿಗೆ ಫೋಟೋಶೂಟ್ ಏನಾದರೂ ಮಾಡಿಸ್ಲಿಕ್ಕೆ ಪ್ಲ್ಯಾನ್ ಇದೆ ಅಂತಾದರೆ ದಯವಿಟ್ಟು ಈ ಒಂದು ಸ್ಟುಡಿಯೋನ ರೆಕಮೆಂಡ್ ಮಾಡ್ತೀನಿ. ದಯವಿಟ್ಟು ಈ ಒಂದು ಸ್ಟುಡಿಯೋನ ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಮಗುವನ್ನು ಇಲ್ಲಿಗೆ ಕರ್ಕೊಂಡು ಬಂದು ಫೋಟೋಶೂಟ್ ಮಾಡಿಸ್ಬೋದು, ಅಥವಾ ಇವರೇ ಮನೆಗೆ ಬಂದು ಕೂಡ ಫೋಟೋಶೂಟ್ ಮಾಡಿಸ್ಕೊಡ್ತಾರೆ. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಅದು ಮಾಡ್ಕೊಳ್ಳಿ. ನಿಮ್ಮ ಲೊಕೇಶನ್ ಬರುವಂಥದ್ದಾಗಿದ್ದರೆ ಖಂಡಿತವಾಗ್ಲೂ ಅವರು ಬರ್ತಾರೆ. ಯಾವುದಕ್ಕೂ ಅವರಿಗೊಂದು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಈ ಸ್ಟುಡಿಯೋದಲ್ಲಿ ಏನಾದರೂ ಫೋಟೋಶೂಟ್ ಮಾಡಿಸ್ಲಿಕ್ಕೆ ಅಂದರೆ ಬರೀ ಪಾಪುವಿದ್ದು ಫೋಟೋಶೂಟ್ ಮಾತ್ರ ಅಲ್ಲ, ನಿಮ್ಮದು ಮೆಟರ್ನಿಟಿ ಶೂಟ್ ಅಥವಾ ಬೇರೆ ಯಾವುದೇ ರೀತಿಯಾದ ಫೋಟೋಶೂಟ್ ಏನಾದರೂ ಮಾಡಿಸ್ಲಿಕ್ಕೆ ದಯವಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಒಂದು ಸತಿ ಚೆಕ್ ಮಾಡಿ ಯಾವ ರೀತಿ ಪ್ಯಾಕೇಜಸ್ ಇದೆ ಅಂತ ಹೇಳಿ ನಿಮಗೆ ಖಂಡಿತವಾಗ್ಲೂ ಅವರು ತಿಳಿಸ್ಕೊಡ್ತಾರೆ. ನಾನು ಮಗುವನ್ನು ಕರ್ಕೊಂಡು ಬಂದು ಇವ್ರ ಹತ್ರ ಕೊಡಬೇಕಾದ್ರೆ ಸ್ವಲ್ಪ ಭಯ ಆಯಿತು, ಹೇಗೆ ಹ್ಯಾಂಡಲ್ ಮಾಡ್ತಾರೋ ಏನೋ ಅಂತ ಹೇಳಿ. ಬಟ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಪಾಪವನ್ನು ತುಂಬಾ ಕೇರ್ಫುಲ್ಲಾಗಿ, ತುಂಬಾ ಸಾಫ್ಟಾಗಿ, ಜೆಂಟಲಾಗಿ ಅವರು ಸ್ವ್ಯಾಡಲ್ ಮಾಡಿದರು. ಸೊ ತುಂಬಾ ಪ್ರೊಫೆಷ್ನಲಿಸಮ್ ಇದೆ ಅವರಿಗೆ. ಫಸ್ಟ್ ಟೈಮ್ ನಾವು ಇದೆಲ್ಲ ಒಂದು ಸಾಹಸ ಮಾಡ್ತಿರೋದಲ್ಲ, ಸೊ ಹಾಗಾಗಿ ಸ್ವಲ್ಪ ಭಯ ಇತ್ತು. ಬಟ್ ಅವ್ರು ಹ್ಯಾಂಡಲ್ ಮಾಡ್ತಿರೋ ರೀತಿ ನೋಡಿ ನನಗಂತೂ ಖುಷಿ ಆಯಿತು, ಓಕೆ ಅಂತ ಅನ್ನಿಸ್ತು. ಓಕೆ, ತುಂಬಾ ಕೇರ್ಫುಲ್ಲಾಗಿ ಮಾಡ್ತಿದ್ದಾರಲ್ವ ಅಂತ ಹೇಳಿ. ಸೊ ಸ್ಟುಡಿಯೋ ಇವ್ರದ್ದಾಗಿರೋದ್ರಿಂದ ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಬಟ್ ಫೋಟೋಗ್ರಾಫರ್ ನನ್ನ ಕಸಿನ್ ಆಗಿದ್ದ, ಸೊ ಅವನೇ ಫೋಟೋಶೂಟ್ ಮಾಡಿರೋದು. ಅವ್ರದ್ದು ಬೇಕಾದರೆ ಅವರೇ ಮಾಡ್ತಾರೆ, ಅವರ ಕಡೆಯಿಂದ ಕೂಡ ಫೋಟೋಶೂಟಿಗೆ ಫೋಟೋಗ್ರಾಫರ್ಸ್ ಬರ್ತಾರೆ. ಅಥವಾ ನಿಮ್ಮದೇ ಫೋಟೋಗ್ರಾಫರ್ಸ್ ಯಾರಾದರೂ ಇದ್ದರೆ ನೀವು ಕೂಡ ಹೋಗಿ ಮಾಡಿಸ್ಕೊಳ್ಬೋದು. ಯಾವುದಕ್ಕೂ ಏನೇ ಡೀಟೇಲ್ಸ್ ಬೇಕಿದ್ದರೂ ಅವ್ರ ಹತ್ರ ಒಂದು ಸತಿ ಮಾತಾಡಿ ಏನು ಅಂತ ಕೇಳಿ ಅವರು ನಿಮಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಸಣ್ಣ ಪಾಪುವಿದ್ದು ಅಂದರೆ ನ್ಯೂ ಬಾರ್ನ್ ಬೇಬೀಸ್ ಇದ್ದು ಫೋಟೋಶೂಟ್ ಮಾಡಿಸ್ಲಿಕ್ಕೆ ಹೋಗೋದಾದರೆ ಆದಷ್ಟು 23-25 ಡೇಸ್ ಒಳಗಡೆನೇ ಹೋಗಿ. ಯಾಕಂದರೆ ಆ ಟೈಮಲ್ಲಿ ತುಂಬಾ ನಿದ್ದೆ ಮೂಡಲಿರ್ತಾರಲ್ಲ ಮಕ್ಕಳು, ಸೊ ಹಾಗಾಗಿ ಆರಾಮಾಗಿ ಮಲ್ಕೊಳ್ತಾರೆ. ಜಾಸ್ತಿ ಎದ್ದೇಳೋದಿಲ್ಲ, ಜಾಸ್ತಿ ಏನು ಈ ಒಂದು ನಾಟಿನೆಸ್ ಏನೂ ಇರಲ್ಲ, ಸ್ವಲ್ಪ ಸ್ಲೀಪಿ ಮೂಡಲ್ಲಿರ್ತಾರೆ, ಆ್ಯಕ್ಟಿವ್ ಮೂಡಲ್ಲಿ ಇರಲ್ಲ ಅವರು. ಹಾಗಾಗಿ ಆದಷ್ಟು ಬೇಗ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಅಂತ ನಮಗೂ ರೆಕಮೆಂಡ್ ಮಾಡಿದರು. ಬಟ್ ನನಗೆ ಆ ಟೈಮಲ್ಲಿ ಹೋಗಲಿಕ್ಕೆ ಆಗಿಲ್ಲ. ಸೊ 1 ಮಂತ್ ಟೈಮಲ್ಲಿ ನಾನು ಈ ಫೋಟೋಶೂಟ್ ಪಾಪುವಿದ್ದು ಮಾಡಿರುವಂಥದ್ದು. ಬಟ್ ಇವಳು ಓಕೆ, ಸ್ವಲ್ಪ ಅಂದರೆ ಚೆನ್ನಾಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಎಲ್ಲ ಕರ್ಕೊಂಡು ಬಂದಿದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಆರಾಮಾಗಿ ಇದ್ಲು. ಇಲ್ಲಿ ತುಂಬಾ ಕ್ರ್ಯಾಂಕಿಯಾಗಿರ್ತಾಳೆ, ಬಟ್ ಏನೋ ಆವತ್ತೊಂದು ಸ್ವಲ್ಪ ಕ್ರ್ಯಾಂಕಿನೆಸ್ ಸ್ವಲ್ಪ ಕಮ್ಮಿ ಇತ್ತು. ಸ್ವಲ್ಪ ಆರಾಮಾಗಿ ಫೋಟೋಶೂಟ್ ಮಾಡಿಸ್ಕೊಳ್ಬೇಕಾದ್ರೆ ಆರಾಮಾಗಿ ಇದ್ಲು. ಸೊ ನಾವು 2 ಥೀಮ್ ಸೆಲೆಕ್ಟ್ ಮಾಡಿದ್ವಿ. 2 ಥೀಮನ್ನು ಯೂಸ್ ಮಾಡಿ ನಾವು ಫೋಟೋಶೂಟ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಫೋಟೋಸ್ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಈ ಒಂದು ವಿಡಿಯೋವಿನ ಅಪ್ಡೇಟು. ನನ್ನ ಹೆಲ್ತ್ ಅಪ್ಡೇಟಿಗೆ ಬರೋದಾದರೆ ಆಲ್ಮೋಸ್ಟ್ 1 ತಿಂಗಳು 1.5 ತಿಂಗಳು ಆಯಿತಾ ಅಂತ ಕಾಣುತ್ತೆ. ಯಾವುದೇ ರೀತಿಯಾದ ಅಪ್ಡೇಟ್ಸ್ ಕೊಡದೆ, ವೀಡಿಯೋಸ್ ಹಾಕದೆ, ವ್ಲಾಗ್ಸ್ ಮಾಡದೆ. ರೀಸನ್ ಇಷ್ಟೇ, ಪಾಪು ಇರೋದ್ರಿಂದ ಯಾವುದೇ ಕೆಲಸ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ವೀಡಿಯೋಸ್ ಮಾಡಿದ್ರು ಕೂಡ ಅದನ್ನು ಎಡಿಟಿಂಗ್, ವಾಯ್ಸ್ ಓವರ್ ಕೊಡಲಿಕ್ಕೆ ಅಂತೂ ಟೈಮ್ ಸಿಗ್ತಾನೇ ಇಲ್ಲ ನನಗೆ.
ಮಗು ಅಂತೂ ತುಂಬಾ ಕ್ರ್ಯಾಂಕಿ ಆಗಿರ್ತಾಳೆ ಜಾಸ್ತಿಯಾಗಿ. ಅಮ್ಮ ಬೇಕು ಅಂತಂತ ಫೀಲ್ ಆದರೆ ಅವಳಿಗೆ ನಾನು ಬೇಕೇ ಬೇಕು, ಯಾರ ಹತ್ರನೂ ಹೋಗಲಿಕ್ಕೆ ಕೇಳಲ್ಲ. ಸೊ ಹಾಗಾಗಿ ಅದೇ ರೀತಿ ತುಂಬಾ ನಿದ್ದೆ ಕಮ್ಮಿ ಅವಳಿಗೆ. ಸೊ ಹಾಗಾಗಿ ಸ್ಲೀಪಿಂಗ್ ಟೈಮ್ಸ್ ಅವಳದು ಕಮ್ಮಿ, ಹಾಗಾಗಿ ನನಗೆ ಸ್ವಲ್ಪ ರೆಸ್ಟಿಂಗ್ ಟೈಮ್ ಕಮ್ಮಿ ಆಗಿದೆ. ಸ್ವಲ್ಪ ಅವಳು ಮಾಡ್ಕೊಳ್ಬೇಕಾದ್ರೆ ನಾನು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಸಿಗುತ್ತಾ ಅಂತ ನೋಡೋದು, ಬಟ್ ಅದು ಸಿಗಲ್ಲ. ಯಾಕಂದರೆ ಇವಾಗ ನಾನು ಮೂಡಬೇಳೆ ಉಡುಪಿಗೆ ಬಂದಿದ್ದೀನಿ ನನ್ನ ಮನೆಗೆ. ನನ್ನ ಅಮ್ಮ ಮತ್ತು ನನ್ನ ಅಜ್ಜಿ ಕೂಡ ಬಂದಿದ್ದಾರೆ ನನ್ನ ಜೊತೆನೇ ನಮ್ಮ ಮನೆಗೆ. ಯಾಕಂದರೆ ನನಗೊಬ್ಬಳಿಗೆ ಇವಳನ್ನು ಹ್ಯಾಂಡಲ್ ಮಾಡಲಿಕ್ಕಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ ನಾನು ನಮ್ಮ ಮನೆಗೆ. ಸೊ ಇಲ್ಲಿ ಬಂದ ಮೇಲಂತೂ ಕೆಲಸ ಜಾಸ್ತಿ ಆಗಿದೆ ವಿನಃ ಕಮ್ಮಿ ಆಗ್ತಿಲ್ಲ ನನ್ನದು. ಆ ಕಡೆ ಈ ಕಡೆ ಹೋಗೋದು ಅದು ಇದು ಅಂತ ಕೆಲಸ, ಅದೇ ರೀತಿ ನನ್ನ ಬಿಸ್ನೆಸ್ ಕೂಡ ನೋಡ್ಕೊಳ್ಬೇಕಲ್ಲ. ಸೊ ಹಾಗಾಗಿ ಟೈಮ್ ಸಿಗ್ತಾನೇ ಇಲ್ಲ. ಅದೇ ರೀತಿ ನನ್ನದು ಹೆಲ್ತ್ ರಿಲೇಟೆಡ್ ಬರೋದಾದರೆ ಒಂದು ಕಿಡ್ನಿ ಸ್ಟೋನ್ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ತುಂಬಾ ಸಫರ್ ಆದೆ. ಆಲ್ಮೋಸ್ಟ್ ಒಂದು ವಾರದಲ್ಲಿ ಒಂದು 2-3 ಸತಿ ಏನೋ ನೈಟ್ ಟೈಮು ಹಾಸ್ಪಿಟಲಿಗೆ 12 ಗಂಟೆ ರಾತ್ರಿಗೆ ಓಡಿದ್ದೀನಿ. ಸಿಕ್ಕಾಪಟ್ಟೆ ನೋವು ಸಹಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಬ್ರೀತ್ ಕೂಡ ಮಾಡಲಿಕ್ಕೆ ಆಗದಷ್ಟು ನೋವಲ್ಲಿ ಒದ್ದಾಡ್ತಿದ್ದೆ. ಸೊ ಹಾಗಾಗಿ ಆ ಒಂದು ಪ್ರಾಬ್ಲಮ್ ಇರೋದ್ರಿಂದ ಸ್ಕ್ಯಾನಿಂಗ್ ಮಾಡಬೇಕಾದ್ರೇ ಗೊತ್ತಾಗಿರೋದು ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಅಷ್ಟೊಂದು ಪೇಯ್ನ್ ಬರ್ತಾ ಇರುವಂಥದ್ದು ಅಂತೇಳಿ. ಅಲ್ಲೇ ತನಕ ಪೇಯ್ನ್ ಕಿಲ್ಲರ್ ತಗೊಂಡು ನನಗೂ ಸಾಕಾಯಿತು, ಅವ್ರು ಕೊಟ್ಟು ಸಾಕಾಯಿತು. ಸೊ ಹಾಗಾಗಿ ಅದಾದಮೇಲೆ ಅದರ ಟ್ರೀಟ್ಮೆಂಟ್ ಅಂಡರಲ್ಲಿದ್ದೆ, ಸ್ವಲ್ಪ ಮೆಡಿಕೇಷನ್ ಎಲ್ಲ ನಡೀತಾ ಇತ್ತು. ಇವಾಗ ಸ್ವಲ್ಪ ಓಕೆ ಆಗಿದ್ದೀನಿ. 100% ರಿಕವರಿ ಏನಾಗಿಲ್ಲ, ಬಟ್ ಆ ಒಂದು ಪೇಯ್ನ್ ಪದೇ ಪದೇ ಬರುವಂಥದ್ದೇನಿದೆ ಅದು ಸ್ವಲ್ಪ ರೆಡ್ಯೂಸ್ ಆಗಿದೆ, ತುಂಬಾ ಕಮ್ಮಿ ಆಗಿದೆ. ಇವಾಗ ರೆಸ್ಟ್ ಸ್ವಲ್ಪ ತಗೊಳ್ತಾ ಇದ್ದೀನಿ. ಅದಕ್ಕೇನು ಮೆಡಿಸಿನ್ಸ್ ಬೇಕೋ ಅದನ್ನು ತಗೊಳ್ತಾ ಇದ್ದೀನಿ, ಮಾಡ್ತಾಯಿದ್ದೀನಿ. ಸೊ ಹೀಗಾಗಿ ಆ ಒಂದು ಪ್ರಾಬ್ಲಮಿಂದ ಸಫರ್ ಆಗಿರೋದ್ರಿಂದ ಸ್ವಲ್ಪ ಬ್ರೇಕ್ ತಗೊಂಡೆ ಎಲ್ಲದರಿಂದನೂ. ಯಾವುದೇ ವೀಡಿಯೋಸ್, ಯಾವುದೇ ಸೋಷಿಯಲ್ ಅಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ್ಯಕ್ಟಿವ್ ಇರೋದ ಕಾರಣ ಕೆಲವರು ನನ್ನ ಅಕೌಂಟನ್ನು, ನನ್ನ ಯೂಟ್ಯೂಬ್ ಚಾನಲನ್ನು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಬಟ್ ಇಟ್ಸ್ ಓಕೆ, ಇದು ನನ್ನದೇ ಫಾಲ್ಟ್ ಅಲ್ವಾ. ಸೊ ಹಾಗಾಗಿ ನಾನು ಜಾಸ್ತಿ ಅವರನ್ನು ಬ್ಲೇಮ್ ಮಾಡಲ್ಲ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ, ತಿಳಿಸ್ಕೊಡ್ತೀನಿ ಹೇಗೆ ಆಗ್ತಾ ಉಂಟು, ಹೇಗೆ ನಡೀತಾ ಉಂಟು ಮದರ್ಹುಡ್ ಜರ್ನಿ ಅಂತ ಹೇಳಿ. ನಾನು ಸ್ವಲ್ಪ ಬ್ರೇಕ್ ತಕ್ಕೊಂಡೆ, ಯಾಕಂದರೆ ಮದರ್ಹುಡ್ ಜರ್ನಿನ ನಾನು ಕೂಡ ಎಂಜಾಯ್ ಮಾಡಬೇಕಲ್ಲ. ಸೊ ಫಸ್ಟ್ ಟೈಮ್ ತಾಯಿ ಆಗಿರೋದ್ರಿಂದ ಕೆಲವೊಂದು ವಿಷಯಗಳು ನನಗೂ ಗೊತ್ತಿರಲ್ಲ. ನಾನು ಇವಾಗಷ್ಟೇ ಇದನ್ನೆಲ್ಲ ಫೇಸ್ ಮಾಡ್ತಿರೋದು. ಹೇಗೆ ಮಗು ಈ ಭೂಮಿಗೆ ಫ್ರೆಶ್ ಆಗಿ ಬಂದಿರುತ್ತೋ, ನ್ಯೂ ಬಾರ್ನ್ ಅಂತ ಹೇಳ್ತಾರಲ್ಲ, ಸೊ ನ್ಯೂ ಮಾಮ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಎಲ್ಲನೂ ಮ್ಯಾನೇಜ್ ಮಾಡೋದು. ಜೊತೆಗೆ ಬಿಸ್ನೆಸ್, ಜೊತೆಗೆ ಯೂಟ್ಯೂಬ್ ಚಾನಲ್, ಜೊತೆಗೆ ಪಾಪು, ಇದೆಲ್ಲವನ್ನು ಮನೆ ಸಂಭಾಳಿಸ್ಕೊಂಡು ಹೋಗೋದು ಅಂತ ಹೇಳಬೇಕಾದ್ರೆ ತುಂಬಾ ದೊಡ್ಡ ಟಾಸ್ಕ್ ಆಗಿದೆ ನನಗೇನೆ, ಚಾಲೆಂಜಿಂಗ್ ಟಾಸ್ಕ್. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಂಡೆ. ಸಾರಿ ನಿಮಗಂತೂ ಡಿಸಪಾಯಿಂಟ್ ಮಾಡಿರೋದಕ್ಕೆ. ಸೊ ಆವತ್ತು ನಾವು ವಿಲೇಜ್ ರೆಸ್ಟೋರೆಂಟಿಗೆ ಕೂಡ ಹೋಗಿದ್ವಿ, ಪಾಪು ಫೋಟೋಶೂಟ್ ಆದಮೇಲೆ ಊಟಕ್ಕೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಈ ಒಂದು ಹೋಟೆಲ್ ರೆಸ್ಟೋರೆಂಟ್ ಬಂದು. ತುಂಬಾ ಕನ್ವೀನಿಯೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೊರಗಡೆ ಅಥವಾ ಒಳಗಡೆ ನೋಡಬೇಕಾದ್ರೆ ತುಂಬಾ ರಿಚ್ ಆಗಿದೆ. ಯಾವುದೇ ರೀತಿಯಾದ ರೇಟ್ಗಳಲ್ಲಿ ಫುಡ್ಡು ಇನ್ನು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಯಾವುದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ರೀಸನೇಬಲ್ ಪ್ರೈಸಲ್ಲಿ ತುಂಬಾ ಒಳ್ಳೆ ಕ್ವಾಂಟಿಟಿ ಒಳಗಡೆ ನಿಮಗೆ ಫುಡ್ ಸಿಗುತ್ತೆ. ಅದೇ ರೀತಿ ತುಂಬಾ ಟೇಸ್ಟಿಯಾಗಿರೋ ಫುಡ್ ಸಿಗುತ್ತೆ. ತುಂಬಾ ಇಷ್ಟ ಆಯಿತು ನನಗಂತೂ. ಯಾರು ಈ ಹೋಟೆಲಿಗೆ ರೆಸ್ಟೋರೆಂಟಿಗೆ ಹೋಗಿದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಅದೇ ರೀತಿ ನನ್ನ ಚಾನಲನ್ನು ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಾ ಯಾರು, ಅಥವಾ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಾನು ಹೊಸ ಹೊಸ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ದಯವಿಟ್ಟು ಕ್ಷಮೆ ಇರಲಿ ಗ್ಯಾಪ್ ಕೊಟ್ಟಿರೋದಕ್ಕೆ. ಅದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.